ನಂಬರ್ 1 and 2 ಅಂತ ಇದೆ. ಈ ನಂಬರ್ 1 and 2 ಬಂದ್ಬಿಟ್ಟು ಇದು ಮೈಕ್ ಇಂದು ಸ್ಟೇಟಸ್ ತೋರಿಸುತ್ತೆ. ಈ ಬ್ಲೂ ಕಲರ್ ಲೈಟ್ ಬ್ಲಿಂಕ್ ಆಗ್ತಾ ಇದ್ರೆ ಇದು ಬ್ಲೂಟೂತ್ ಅಥವಾ ಮೊಬೈಲ್ಗೆ ಕನೆಕ್ಟಿವಿಟಿಗೆ ಪೇರಿಂಗಿಗೆ ಅವೈಲಬಿಲಿಟಿ ಇದೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಸ್ಲೈಡರ್ ಕೊಟ್ಟಿದ್ದಾರೆ. ಈ ಸ್ಲೈಡರ್ನ ಓಪನ್ ಮಾಡಿ ನೀವು ಈಸಿಯಾಗಿ ಒಂದ್ಸರಿ ಹಿಂಗೆ ಪ್ರೆಸ್ ಮಾಡಿದ್ರೆ ಇದಕ್ಕೆ ಕನೆಕ್ಟ್ ಆಗುತ್ತೆ. ರಿಸೀವರ್ ಅಂಡ್ ಟ್ರಾನ್ಸ್ಮಿಟರ್ನ ಗೋಪ್ರೋಗೆ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನ ಇವಾಗ ತೋರಿಸ್ತಾ ಹೋಗ್ತೀನಿ. ಈ 3.5mm ಅಡಾಪ್ಟರು ಆಡಿಯೋ ಕನ್ವರ್ಟರ್ಗೆ ಯೂಸ್ ಮಾಡ್ತಾರೆ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ, ರೀಸೆಂಟಾಗಿ ನಾನು DJI ಮೈಕ್ ಮಿನಿ ಪರ್ಚೇಸ್ ಮಾಡಿದ್ದೆ. ಅದನ್ನ ಈ ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಇದರಿಂದ ಪ್ರೈಸ್ ಎಷ್ಟು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಹಾಗೆ ಬಾಕ್ಸಲ್ಲಿ ಏನೇನು ಸಿಗುತ್ತೆ ಅಂತಲೂ ತಿಳಿಸ್ತೀನಿ. ಇದನ್ನ ಮೊಬೈಲ್ಗೆ ಹಾಗೆ ಗೋಪ್ರೋಗೆ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ, ಬಾಕ್ಸ್ ಒಳಗೆ ಏನೇನಿದೆ ಅಂತ ನೋಡೋಣ. ಬಾಕ್ಸ್ ಈ ಥರ ಪ್ಯಾಕಿಂಗ್ ಸಿಗುತ್ತೆ. ಹಾಗೆ ಇದನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಒಂದು ಪೌಚ್ ಇದೆ, ಹಾಗೆ ಒಂದು ಯೂಸರ್ ಮ್ಯಾನ್ಯುಯಲ್ ಇದೆ. ಯೂಸರ್ ಮ್ಯಾನ್ಯುಯಲಲ್ಲಿ ಒಂದೆರಡು ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ, ಬಿಟ್ಟರೆ ಇನ್ನೇನು ಇಲ್ಲ. ಹಾಗೆ ಈ ಪೌಚ್ನ ಓಪನ್ ಮಾಡಿದ್ರೆ ಪ್ಯಾಕಿಂಗ್ ತುಂಬಾ ಚೆನ್ನಾಗಿದೆ. ಪೌಚ್ ಈ ಥರ ಇದೆ. ಹಾಗೆ ಇದನ್ನು ಓಪನ್ ಮಾಡಿದ್ರೆ ಒಳಗಡೆ ನಿಮಗೆ ಕೇಬಲ್ಸ್ ಇದೆ, ಕೆಲವೊಂದು ಕೇಬಲ್ಸು ಮೋಸ್ಟ್ಲಿ ಚಾರ್ಜ್ ಮಾಡೋದಕ್ಕೆ ಹಾಗೆ ಕ್ಯಾಮ್ರಾಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅನಿಸುತ್ತೆ. ಹಾಗೆ ಈ ನಾಯ್ಸ್ ಕ್ಯಾನ್ಸಲೇಷನ್ ಬಡ್ಸ್ ಇದೆ, ಫರ್ಸು. ಬಿಟ್ಟರೆ ಈ DJI ಮೈಕ್ ಇದೆ. ಒಂದೊಂದೇ ಓಪನ್ ಮಾಡ್ತಾ ಹೋಗೋಣ ಏನೇನಿದೆ ಅಂತ. ಮೊದಲನೇದಾಗಿ ಫರ್ ಓಪನ್ ಮಾಡೋದಾದರೆ ಇದರಲ್ಲಿ 4 ಫರ್ಸ್ ಕೊಟ್ಟಿದ್ದಾರೆ, 2 ಬ್ಲ್ಯಾಕು, 2 ಗ್ರೇ ವಿತ್ ಬ್ಲ್ಯಾಕು. ಇವನ್ನ ಫರ್ ಅಂತಾರೆ ಅಥವಾ ಡೆಡ್ ಕ್ಯಾಟ್ಸ್ ಅಂತಾರೆ. ಇವನ್ನ ಗಾಳಿದು ಸೌಂಡ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಇವನ್ನ ಮೈಕಿಗೆ ಅಟ್ಯಾಚ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಇದನ್ನು 2 ಕೇಬಲ್ಸ್ ಕೊಟ್ಟಿದ್ದಾರೆ, ಒಂದು USB to C ಟೈಪು. ಇದು ಮಿನಿ ಮೈಕ್ನ ಚಾರ್ಜ್ ಮಾಡೋದಕ್ಕೆ, ಚಾರ್ಜಿಂಗ್ ಕೇಸ್ನ ಚಾರ್ಜ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡೋದು. ಹಾಗೆ ಇದು 3.5mm ಜಾಕ್ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಗೋಪ್ರೋ ಅಥವಾ DJI ಕ್ಯಾಮ್ರಾಗಳು ಯಾವುದಾದ್ರೂ ಇದ್ದರೆ ಅಥವಾ DSLR ಕ್ಯಾಮ್ರಾಗಳಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ನೋಡೋದಾದರೆ ಇದು ಮೇನ್ ಥಿಂಗು, ಇದು ಮಿನಿ ಮೈಕು. ಇದು ಬಾಕ್ಸಿಂಗ್ ಈ ಥರ ಸಿಗುತ್ತೆ. ಇದನ್ನು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಬಾಕ್ಸ್ ನೋಡೋದಕ್ಕೆ ಈ ಥರ ಸಿಗುತ್ತೆ. ಹಾಗೆ DJIದು ಸ್ಪೆಷಾಲಿಟಿ ಏನು ಅಂತಂದರೆ ಇವ್ರದ್ದು ಬಾಕ್ಸಿಂಗ್ ಕ್ವಾಲಿಟಿ ಚೆನ್ನಾಗಿ ಕೊಡ್ತಾರೆ. ಇದರಲ್ಲಿ ಪ್ರೆಸ್ ಬಟನ್ ಹಿಂಗೆ ಕೊಟ್ಟಿದ್ದಾರೆ. ಇದನ್ನು ನೀವು ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಹಾಗೆ ಇದು ಓಪನ್ ಆದರೆ ಇದ್ರ ಒಳಗಡೆ 2 ಟ್ರಾನ್ಸ್ಮಿಟರ್ ಸಿಗುತ್ತೆ, ಹಾಗೆ ಒಂದು ರಿಸೀವರ್ ಸಿಗುತ್ತೆ, ಹಾಗೆ ಇನ್ನೊಂದು C ಟೈಪ್ ಕೇಬಲ್ ಸಿಗುತ್ತೆ. ಒಂದನ್ನೇ ನೋಡ್ತಾ ಹೋಗೋಣ. ಫಸ್ಟಾಗಿ ರಿಸೀವರ್ ನೋಡೋದಾದರೆ ಇದು ನೋಡೋದಕ್ಕೆ ಈ ಥರ ಸಿಗುತ್ತೆ. ಇದರಲ್ಲಿ ಇಂಡಿಕೇಶನ್ನು ತೋರಿಸುತ್ತೆ ಯಾವ್ದು ಕನೆಕ್ಟ್ ಆಗಿದೆ ಯಾವುದಿಲ್ಲ ಅಂತ. ಹಾಗೆ ಪವರ್ ಆನ್ ಬಟನ್ ಇದೆ, ಹಾಗೆ ಇದು ಕನೆಕ್ಟಿವಿಟಿ ಬಟನ್ ಇದೆ, ಪೇರಿಂಗ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಥವಾ ಬ್ಲೂಟೂತಿಗೆ ಕನೆಕ್ಟ್ ಮಾಡ್ಕೊಬೇಕಾ ಅಥವಾ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಳ್ಬೇಕಾ ಅನ್ನೋದನ್ನು ಈ ಮೊಬೈಲ್ ಬಟನಲ್ಲಿ ನಮಗೆ ಗೊತ್ತಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಬಟನ್ನ 2 ಸರಿ ಹಿಂಗೆ ಪ್ರೆಸ್ ಮಾಡಿದ್ರೆ ಈ ಕಲರ್ ಬ್ಲೂ ಕಲರ್ ಆಗುತ್ತೆ. ಬ್ಲೂ ಕಲರ್ ಇದ್ದಾಗ ಇದು ಮೊಬೈಲ್ಗೆ ಪೇರ್ ಆಗೋದಕ್ಕೆ ರೆಡಿ ಇದೆ ಅಂತ. ಹಾಗೆ ಈ ಬಟನ್ನ ನಾವು ಇನ್ನೂ 2 ಸರಿ ಹಿಂಗೆ ಪ್ರೆಸ್ ಮಾಡಿದ್ರೆ ಇದು ಕಲರ್ ಚೇಂಜ್ ಆಗುತ್ತೆ ಗ್ರೀನ್ ಕಲರ್ಗೆ. ಗ್ರೀನ್ ಕಲರ್ ಇದ್ದಾಗ ಇದು ರಿಸೀವರ್ಗೆ ಕನೆಕ್ಟ್ ಆಗೋದಕ್ಕೆ ರೆಡಿ ಇದೆ ಅಂತ ಅರ್ಥ. ಹಾಗೆ ಇದು ನಾರ್ಮಲ್ ಆಗಿ ಇದು ಆನ್ ಆಫ್ ಬಟನು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ಮ್ಯಾಗ್ನೆಟ್ ಕೊಟ್ಟಿರ್ತಾರೆ. ಇದನ್ನು ನಾವು ಇದರಲ್ಲಿ ಮ್ಯಾಗ್ನೆಟು ಇರುತ್ತೆ, ಹಾಗೆ ಕ್ಲಿಪ್ಪು ಇರುತ್ತೆ. ಕ್ಲಿಪ್ಪಿಂದ ಬೇಕಿದ್ರೆ ನಾವು ಶರ್ಟಿಗೆ ಅಥವಾ ಪ್ಯಾಂಟಿಗೆ ಎಲ್ಲಿ ಬೇಕೋ ಅಲ್ಲಿ ಮೌಂಟ್ ಮಾಡ್ಕೊಬೋದು, ಪ್ಲಗ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ಥ್ರೂ ಈ ಮ್ಯಾಗ್ನೆಟಿಂದ ನಾವು ಹಿಂಗೆ ಇದನ್ನು ಅಟ್ಯಾಚ್ ಮಾಡ್ಕೊಬೋದು. ಹಾಗೆ ರಿಸೀವರ್ ನೋಡೋದಾದರೆ ಇದು ನೋಡೋದಕ್ಕೆ ಈ ಥರ ಸಿಗುತ್ತೆ. ಇದರಲ್ಲೂ ಕ್ಲಿಪ್ ಇರುತ್ತೆ. ಇದನ್ನು ನಾವು ಗೋಪ್ರೋಗಾದರೂ ಅಟ್ಯಾಚ್ ಮಾಡ್ಕೊಬೋದು, ಇಲ್ಲ ಮೊಬೈಲ್ಗಾದರೂ ಅಟ್ಯಾಚ್ ಮಾಡ್ಕೊಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲೂ ಇಂಡಿಕೇಶನ್ ತೋರಿಸ್ತಾ ಇದ್ದಾರೆ. ಇದರಲ್ಲಿ 2 1 2 ಅಂತ ಇದೆ. ಈ 1 2 ಬಂದ್ಬಿಟ್ಟು 2 ಮೈಕಿಂದು ಸ್ಟೇಟಸ್ ತೋರಿಸುತ್ತೆ, ಕನೆಕ್ಟ್ ಆಗಿದ್ದಾನೆ ಇಲ್ಲೋ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಮೈಕ್ ನಾನು ಕನೆಕ್ಟ್ ಮಾಡಿದ್ದೀನಿ, ಅದಕ್ಕೆ ಇದು 2ನೇ ನಂಬರಿಂದು ಸ್ಟೇಟಸ್ ಗ್ರೀನ್ ಇರೋದ್ರಿಂದ ಇದು ಗೊತ್ತಾಗುತ್ತೆ 2ನೇ ಮೈಕ್ ಇದು ಕನೆಕ್ಟ್ ಆಗಿದೆ ಅಂತ. 1 ಇದಕ್ಕೆ ಕನೆಕ್ಟ್ ಆಗಿಲ್ಲ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, 3.5mm ಅಡಾಪ್ಟರ್ಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಜಾಕ್ನ ಕೊಟ್ಟಿರ್ತಾರೆ. ಹಾಗೆ ಇದು ಆ್ಯಸ್ ಯೂಸ್ವಲ್ ಇದು ಕನೆಕ್ಟಿವಿಟಿಗೆ. ಹಾಗೆ ಈ ಕಡೆ ಬಂದರೆ ಇದು ಪವರ್ ಆನ್ ಆಫಿಗೆ.
ಇದರಲ್ಲಿ ಈ ರೇಂಜಸ್ ಕೊಟ್ಟಿದ್ದಾರೆ. ಇದನ್ನ ನಮಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡಿಕೊಂಡು ನಮಗೆ ನಾಯ್ಸ್ ಯಾವ್ದು ಬೇಕೋ ಅದನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ಸಿ ಟೈಪ್ ಕನೆಕ್ಟರ್ ಕೊಟ್ಟಿದ್ದಾರೆ. ಇದರಿಂದ ನಾವು ಮೊಬೈಲ್ಗೆ ಈ ಮೈಕ್ನ ಕನೆಕ್ಟ್ ಮಾಡ್ಕೊಬೋದು. ಬಾಕ್ಸಲ್ಲಿ 4 ಫರ್ಸ್ ಕೊಟ್ಟಿರ್ತಾರೆ. ಈ ಫರ್ಸ್ನ ನಾವು ಟ್ರಾನ್ಸ್ಮಿಟರ್ಗೆ ಕನೆಕ್ಟ್ ಮಾಡ್ಬೋದು. ಆಚೆ ಕಡೆ ಗಾಳಿ ಜಾಸ್ತಿ ಇದ್ದಾಗ ಈ ಫರ್ಸ್ಗಳನ್ನ ಟ್ರಾನ್ಸ್ಮಿಟರ್ಗೆ ಕನೆಕ್ಟ್ ಮಾಡ್ಬೋದು. ಈ ಫರ್ಸ್ನ ಟ್ರಾನ್ಸ್ಮಿಟರ್ಗೆ ಕನೆಕ್ಟ್ ಮಾಡೋದು ಈಸಿ ಇದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ 2 ಬಟನ್ಸ್ ಇದೆ, 2 ಹೋಲ್ಸ್ ಇದೆ. ಆ ಹೋಲ್ಸಲ್ಲಿ ಈ ಫರ್ಸಲ್ಲೂ ಒಂದು ಕ್ಲಿಪ್ ಇರುತ್ತೆ. ಆ ಕ್ಲಿಪ್ಪಿಂದ ಈಸಿಯಾಗಿ ಒಂದ್ಸರಿ ಹಿಂಗೆ ಪ್ರೆಸ್ ಮಾಡಿದ್ರೆ ಇದಕ್ಕೆ ಕನೆಕ್ಟ್ ಆಗುತ್ತೆ. ನಾನು ಈ 2 ಟ್ರಾನ್ಸ್ಮಿಟರ್ ಆಗಿ ರಿಸೀವರ್ನ ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಂಬರ್ 1 and 2 ಅಂತ ಇದೆ. ಈ ನಂಬರ್ 1 and 2 ಬಂದ್ಬಿಟ್ಟು ಇದು ಮೈಕಿಂದು ಸ್ಟೇಟಸ್ ತೋರಿಸುತ್ತೆ, ಕನೆಕ್ಟ್ ಆಗಿದೆನಾ ಇಲ್ವಾ ಅಂತ. ಹಾಗೆ ಈ ಟ್ರಾನ್ಸ್ಮಿಟರ್ನ ನೋಡೋದಾದ್ರೆ ಇಲ್ಲಿ ಬ್ಲೂ ಕಲರ್ದು 2 ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಆ ಕಡೆ 2 ಟ್ರಾನ್ಸ್ಮಿಟರ್ ಇಂದು ಈ ಬ್ಲೂ ಕಲರ್ ಲೈಟ್ ಬ್ಲಿಂಕ್ ಆಗ್ತಾ ಇದ್ರೆ ಇದು ಬ್ಲೂಟೂತ್ ಅಥವಾ ಮೊಬೈಲ್ಗೆ ಕನೆಕ್ಟಿವಿಟಿಗೆ ಪೇರಿಂಗಿಗೆ ಅವೈಲಬಿಲಿಟಿ ಇದೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಪೇರಿಂಗ್ ಬಟನ್ನು. ಇದನ್ನ 2 ಸರಿ ಪ್ರೆಸ್ ಮಾಡಿದ್ರೆ ಇದರಿಂದ ಲೈಟ್ ಚೇಂಜ್ ಆಗುತ್ತೆ ಗ್ರೀನ್ ಕಲರ್ಗೆ. ಹಾಗೆ ಎರಡು ಟ್ರಾನ್ಸ್ಮಿಟರ್ ಇಂದು ಲೈಟು ಗ್ರೀನ್ ಕಲರ್ ಇದ್ದಾಗ ಇದು ಬೈ ಡಿಫಾಲ್ಟು ಇದು ರಿಸೀವರ್ಗೆ ಇಲ್ಲಿ ಕನೆಕ್ಟ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆವಾಗಲೇ 2 ಲೈಟು ಆಫ್ ಇತ್ತು, ಇವಾಗ 2 ಲೈಟು ಇದು ಆನ್ ಆಗಿದೆ ಗ್ರೀನ್ ಕಲರ್ಗೆ. ಗ್ರೀನ್ ಕಲರ್ ಲೈಟ್ ಇದ್ದರೆ ಈ 2 ಟ್ರಾನ್ಸ್ಮಿಟರು ಈ ರಿಸೀವರ್ಗೆ ಪೇರ್ ಆಗಿದೆ ಅಂತ. ಇವಾಗ ಈ ರಿಸೀವರ್ ಮತ್ತು ಟ್ರಾನ್ಸ್ಮಿಟರ್ನ ಮೊಬೈಲ್ಗೆ ಕನೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ. ಈ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಬೇಕು ಅಂತಂದರೆ ಈ ಸಿ ಪಿನ್ ಇದರಲ್ಲಿ ಬಾಕ್ಸಲ್ಲಿ ಬಂದಿರೋ ಈ ಸಿ ಪಿನ್ ಯೂಸ್ ಆಗುತ್ತೆ. ಈ ಸಿ ಪಿನ್ನ ನೀವು ಮೊದಲು ಈ ರಿಸೀವರ್ಗೆ ಕನೆಕ್ಟ್ ಮಾಡಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸ್ಲೈಡರ್ ಕೊಟ್ಟಿದ್ದಾರೆ. ಈ ಸ್ಲೈಡರ್ನ ಓಪನ್ ಮಾಡಿ ನೀವು ಈ ಸಿ ಪಿನ್ನ ಇದಕ್ಕೆ ಅಟ್ಯಾಚ್ ಮಾಡಬೇಕು. ಇದಕ್ಕೆ ಅಟ್ಯಾಚ್ ಮಾಡಿ ಇದನ್ನು ನೀವು ಮೊಬೈಲ್ಗೆ ನಾರ್ಮಲಾಗಿ ಸಿ ಪಿನ್ನ ಕನೆಕ್ಟ್ ಮಾಡೋ ಥರ ಇಲ್ಲಿ ಕನೆಕ್ಟ್ ಮಾಡಿದ್ರೆ ಇದು ರೆಕಾರ್ಡಿಂಗ್ ವಿತ್ ವೈರ್ಲೆಸ್ ಮೈಕ್ ಕನೆಕ್ಟಿವಿಟಿ ರೆಡಿ ಇರುತ್ತೆ. ರಿಸೀವರ್ ಆ್ಯಂಡ್ ಟ್ರಾನ್ಸ್ಮಿಟರ್ನ ಗೋಪ್ರೋಗೆ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನು ಇವಾಗ ತೋರಿಸ್ತಾ ಹೋಗ್ತೀನಿ. ಗೋಪ್ರೋಗೆ ಈ ರಿಸೀವರ್ ಟ್ರಾನ್ಸ್ಮಿಟರ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ನಮಗೆ ಮೇಯ್ನಾಗಿ ಗೋಪ್ರೋ ಹಾಗೆ ಉಲಾಂಜಿ ಕೇಸು ಹಾಗೆ ಈ 3.5 mm ಅಡಾಪ್ಟರ್ ಬೇಕಾಗುತ್ತೆ. ಮೊದಲನೇದಾಗಿ ಈ ಉಲಾಂಜಿ ಕೇಸಲ್ಲಿ ಗೋಪ್ರೋನ ಇನ್ಸರ್ಟ್ ಮಾಡಬೇಕಾಗುತ್ತೆ. ಗೋಪ್ರೋನ ಉಲಾಂಜಿ ಕೇಸಲ್ಲಿ ಇನ್ಸರ್ಟ್ ಮಾಡಬೇಕು ಅಂತಂದರೆ ಇದರಲ್ಲಿರೋ ಈ ಸ್ಲೈಡರ್ನ ರಿಮೂವ್ ಮಾಡಬೇಕು ಫಸ್ಟು. ನೆಕ್ಸ್ಟ್ ಈ ಗೋಪ್ರೋನ ಈ ಉಲಾಂಜಿ ಕೇಸಲ್ಲಿ ಹಾಕಬೇಕು. ಈ ಉಲಾಂಜಿ ಕೇಸಲ್ಲಿ ಹಾಕೋದು ಹಾಕಬೇಕು. ಒನ್ಸ್ ಇದು ಉಲಾಂಜಿ ಕೇಸಲ್ಲಿ ಫಿಕ್ಸ್ ಆದಮೇಲೆ 3.5 mm ಅಡಾಪ್ಟರ್ನ ಈ ಗೋಪ್ರೋಗೆ ಕನೆಕ್ಟ್ ಮಾಡಬೇಕು. ಈ 3.5 mm ಅಡಾಪ್ಟರು ಆಡಿಯೋ ಕನ್ವರ್ಟರಿಗೆ ಯೂಸ್ ಮಾಡ್ತಾರೆ. ಇದನ್ನು ಗೋಪ್ರೋಗೆ ಕನೆಕ್ಟ್ ಮಾಡಾದ್ಮೇಲೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಉಲಾಂಜಿ ಕೇಸಲ್ಲಿ ಇಲ್ಲಿ ಮೈಕ್ನ ಇನ್ಸರ್ಟ್ ಮಾಡೋದಕ್ಕೆ ಅಂತಲೇ ಒಂದು ಸ್ಪೇಸ್ ಇರುತ್ತೆ. ಇಲ್ಲಿ 2 ಆಪ್ಷನ್ ಕೊಟ್ಟಿರ್ತಾರೆ, ಇಲ್ಲಾದರೂ ಇನ್ಸರ್ಟ್ ಮಾಡ್ಕೊಬೋದು ಅಥವಾ ಇಲ್ಲಾದರೂ ಇನ್ಸರ್ಟ್ ಮಾಡ್ಕೊಬೋದು ಈ ರಿಸೀವರ್ನ, DJ ರಿಸೀವರ್ನ. ಹಾಗೆ ಈ ರಿಸೀವರ್ನ ನಾವು ಇಲ್ಲಿ ನಿಮಗೆ ಎಲ್ಲಿ ಕಂಫರ್ಟೇಬಲ್ ಅನ್ಸುತ್ತೋ ಅಲ್ಲಿ ಇನ್ಸರ್ಟ್ ಮಾಡಿಕೊಂಡು ಈ ಕೇಬಲ್ನ ರಿಸೀವರ್ಗೆ ಹಾಗೆ 3.5 mm ಅಡಾಪ್ಟರ್ ಹಾಕಿರ್ತೀರಲ್ಲ ಅದಕ್ಕೆ 2 ಕನೆಕ್ಟ್ ಮಾಡಬೇಕು. ಇವಾಗ ನಿಮಗೆ ಗೋಪ್ರೋ ವಿತ್ ವೈರ್ಲೆಸ್ ಕನೆಕ್ಟಿವಿಟಿ ಮೈಕು ಅಟ್ಯಾಚ್ ಆಗಿರುತ್ತೆ.